ಸರ್, ಇವತ್ತು 20ನೇ ತಾರೀಕು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕೇಸ್ ಇರುತ್ತದೆ. ಬೆಳಗ್ಗೆ ಬಂದು ಅಟೆಂಡ್ ಆಗಿರ್ತೀವಿ, ಮಧ್ಯಾಹ್ನಕ್ಕೆ ಪಾಸ್ ಓವರ್ ಮಾಡಿರ್ತಾರೆ. ಮಧ್ಯಾಹ್ನ ಊಟ ಮುಗ್ದು ಆಚೆ ಡಾಕ್ಯುಮೆಂಟ್ಸ್ ತಗೊಳ್ಳೋಕ್ಕೋಸ್ಕರ ಕಾರ್ ಹತ್ರ ಬರೋ ಟೈಮಲ್ಲಿ ನಾವು CCB ಅವರು ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದು ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮೈಸೂರಲ್ಲಿ ನಮ್ಮ ಮನೆಗೆ ಒಂದು 10 ಜನ ಹೋಗಿ ನಾವು CCB ರಿಂದ ವಾರೆಂಟ್ ಇದೆ ಅಂದ್ಬಿಟ್ಟು ಮನೆ ಸರ್ಚ್ ಮಾಡ್ತಿದ್ದಾರೆ. ಇಲ್ಲಿ CCB ಅವರು ಅಂತ ನಾವು ಕರ್ಕೊಂಡು ಹೋಗಿದ್ದಾರೆ. ಯಾರಿಗೂ ಏನು ಯಾವ ಕೇಸು ಏನು ಇನ್ಫಾರ್ಮೇಶನ್ ಏನು ಕೊಡಲಿಲ್ಲ ಕಂಪ್ಲೀಟ್ ಆಗಿ. ಸರ್, CCB ಅವರು ಬಂದು ಕೇಳಿದ್ರೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ನಮ್ಗೇನು ವಿಚಾರ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಮನೆ ಹತ್ರ ಹೋಗಿ CCB ಅವರು ಅಂತ ಹೇಳಿ ವಾರೆಂಟ್ ಇಟ್ಕೊಂಡು ಮನೆಯೆಲ್ಲ ಹುಡುಕ್ತಿದ್ದಾರೆ. ಇಲ್ಲಿ ಬಂದು ಪೂರ್ತಿ ಮಾಹಿತಿನೂ ಕೊಡಲಿಲ್ಲ. ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅಂತ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಏನಕ್ಕೆ ಈ ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸರ್, ನಾನು ನೋಡಿದ್ದೀನಿ ಅಲ್ಲಿರೋದು ತುಂಬಾ ಜನ ನೋಡಿದ್ದಾರೆ. ಸರ್, ನಾನು ಸ್ವಲ್ಪ ದೂರ ಇದ್ದೆ. ನಾನು ಬರೋ ಅಷ್ಟೊತ್ತಿಗೆ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿದ್ದವರು ಕಾರಲ್ಲಿ ಕೂರ್ಸ್ಕೊಂಡು ಆ ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಇನ್ನೋವಾ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಸರ್, ಅರೆಸ್ಟ್ ಬಗ್ಗೆ ಮಾಹಿತಿ ಇಲ್ಲ ಸರ್. ಅರೆಸ್ಟ್ ಬಗ್ಗೆ ಏನು ಅಂತ ಮಾಹಿತಿ ಇಲ್ಲ. ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ಕೋಸ್ಕರ ನಾನು ಇಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ CCB ಅವರು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ನನಗೆ ಈಗ ಒಂದು ನಮ್ಗೆ ಪರಿಚಯದಿಂದ ಬಂದಿದ್ದು ಇನ್ಫಾರ್ಮೇಶನ್ ಪ್ರಕಾರ ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಜೀವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಾದರೂ ಆದರೆ ಈ ಸರ್ಕಾರನೇ ಕಾರಣ ಸರ್. ಅವ್ರ ಜೀವಕ್ಕೆ ಏನಾದ್ರು ಪ್ರಾಬ್ಲಮ್ ಆದರೆ ಸರ್, ಇವತ್ತು 20ನೇ ತಾರೀಕು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕೇಸ್ ಇರುತ್ತದೆ. ಬೆಳಗ್ಗೆ ಬಂದು ಅಟೆಂಡ್ ಆಗಿರ್ತೀವಿ, ಮಧ್ಯಾಹ್ನಕ್ಕೆ ಪಾಸ್ ಓವರ್ ಮಾಡಿರ್ತಾರೆ. ಮಧ್ಯಾಹ್ನ ಊಟ ಮುಗ್ದು ಆಚೆ ಡಾಕ್ಯುಮೆಂಟ್ಸ್ ತಗೊಳ್ಳೋಕ್ಕೋಸ್ಕರ ಕಾರ್ ಹತ್ರ ಬರೋ ಟೈಮಲ್ಲಿ ನಾವು CCB ಅವರು ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದು ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮೈಸೂರಲ್ಲಿ ನಮ್ಮ ಮನೆಗೆ ಒಂದು 10 ಜನ ಹೋಗಿ ನಾವು CCB ರಿಂದ ವಾರೆಂಟ್ ಇದೆ ಅಂದ್ಬಿಟ್ಟು ಮನೆ ಸರ್ಚ್ ಮಾಡ್ತಿದ್ದಾರೆ. ಇಲ್ಲಿ CCB ಅವರು ಅಂತ ನಾವು ಕರ್ಕೊಂಡು ಹೋಗಿದ್ದಾರೆ. ಯಾರಿಗೂ ಏನು ಯಾವ ಕೇಸು ಏನು ಇನ್ಫಾರ್ಮೇಶನ್ ಏನು ಕೊಡಲಿಲ್ಲ ಕಂಪ್ಲೀಟ್ ಆಗಿ. ಸರ್, CCB ಅವರು ಬಂದು ಕೇಳಿದ್ರೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ನಮ್ಗೇನು ವಿಚಾರ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಮನೆ ಹತ್ರ ಹೋಗಿ CCB ಅವರು ಅಂತ ಹೇಳಿ ವಾರೆಂಟ್ ಇಟ್ಕೊಂಡು ಮನೆಯೆಲ್ಲ ಹುಡುಕ್ತಿದ್ದಾರೆ. ಇಲ್ಲಿ ಬಂದು ಪೂರ್ತಿ ಮಾಹಿತಿನೂ ಕೊಡಲಿಲ್ಲ. ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅಂತ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಏನಕ್ಕೆ ಈ ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸರ್, ನಾನು ನೋಡಿದ್ದೀನಿ ಅಲ್ಲಿರೋದು ತುಂಬಾ ಜನ ನೋಡಿದ್ದಾರೆ. ಸರ್, ನಾನು ಸ್ವಲ್ಪ ದೂರ ಇದ್ದೆ. ನಾನು ಬರೋ ಅಷ್ಟೊತ್ತಿಗೆ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿದ್ದವರು ಕಾರಲ್ಲಿ ಕೂರ್ಸ್ಕೊಂಡು ಆ ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಇನ್ನೋವಾ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಸರ್, ಅರೆಸ್ಟ್ ಬಗ್ಗೆ ಮಾಹಿತಿ ಇಲ್ಲ ಸರ್. ಅರೆಸ್ಟ್ ಬಗ್ಗೆ ಏನು ಅಂತ ಮಾಹಿತಿ ಇಲ್ಲ. ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ಕೋಸ್ಕರ ನಾನು ಇಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ CCB ಅವರು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ನನಗೆ ಈಗ ಒಂದು ನಮ್ಗೆ ಪರಿಚಯದಿಂದ ಬಂದಿದ್ದು ಇನ್ಫಾರ್ಮೇಶನ್ ಪ್ರಕಾರ ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಜೀವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಾದರೂ ಆದರೆ ಈ ಸರ್ಕಾರನೇ ಕಾರಣ ಸರ್. ಅವ್ರ ಜೀವಕ್ಕೆ ಏನಾದ್ರು ಪ್ರಾಬ್ಲಮ್ ಆದರೆ ಸರ್ಕಾರ